ನಾನು ಆಡಿಯನ್ಸ್ ನೋಡ್ತೀನಿ. ಆಡಿಯನ್ಸ್ ಆಗಿ ನರೇಷನ್ ಕೇಳಿದ್ವಾಗ ನನಗೆ ಬೋರ್ ಆಗಬಾರ್ದು, ಲ್ಯಾಗ್ ಆಗಬಾರ್ದು. ಜಸ್ಟ್ ಅದು ನಮ್ಮ ಆಡಿಯನ್ಸ್ ಏನು ಕೇಳುತ್ತೆ, ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೇಳುತ್ತೆ ಅಂದರೆ ಎಂಟರ್ಟೈನಿಂಗ್ ಆಗಿದ್ದರೆ ದರ್ ಹ್ಯಾಪಿ. ಅದನ್ನೇ ನಾನು ಹುಡುಕ್ತಾ ಇದ್ದಿದ್ದು. ಆ್ಯಂಡ್ ಅಷ್ಟೆಲ್ಲ ಕಲ್ತಿದ್ದೀವಿ ಮಹಾನಟಿಯಲ್ಲಿ. ಈಗ 7 ಬಲೆ ಸಿನಿಮಾ ಅಂತ ಬಂದಾಗ ನಂದು ಒಂದು ಕ್ಯಾರೆಕ್ಟರ್ ಇದೆ ರೇವತಿ ಅನ್ನೋದು, ಅದನ್ನು ನಾನು ಫುಲ್ಫಿಲ್ ಮಾಡಬೇಕು. ಬೇಸಿಕ್ಲಿ ಇದ್ದಿದ್ದೇನೆಂದರೆ ಒಂದು ಮಣ್ಣಿನ ಕತೆ ಇರಬೇಕು, ಸೊ ದಟ್ ಎಲ್ರಿಗೂ ಈಸಿಯಾಗಿ ರೀಚ್ ಆಗಲಿ ಅಂತ, ಅಂದರೆ ಕನೆಕ್ಟ್ ಆಗಲಿ ಅಂತ. 8 ವರ್ಷದಿಂದ ರಿಯಾಲಿಟಿ ಶೋ ಮಾಡ್ತಾ, ಜೊತೆಗೆ ನಾವು ಏನೇ ಆದ್ರೂ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ಳೋದೊಂದು ದೊಡ್ಡ ಕನಸಿರುತ್ತೆ. ಆವಾಗ ಈಗಿನ ಕಾಲ ಥರ ಏನು ಇರಲಿಲ್ಲ. ಆವಾಗ ಒಂದು ರಿಲಯನ್ಸ್ ಮೊಬೈಲ್ ಬಂದಿತ್ತು. ಅದು ನಮ್ಮ ಪೋಸ್ಟರ್ಗಳಲ್ಲೂ ಎಷ್ಟೋ ಕಡೆ ನಾವು ತೋರಿಸಿದ್ದೀವಿ. ನನ್ನ ಮೈಸೂರು ಅಂದರೆ ಮೈಸೂರು ಭಾಷೆ, ಅದು ನಮ್ದು ಆಲ್ಮೋಸ್ಟ್ ಕಾಮನ್ ಆಗಿ ಬರುತ್ತೆ. ಇವ್ರದ್ದು ಸ್ವಲ್ಪ ಸ್ಲ್ಯಾಂಗ್ ಇತ್ತು ತಮಿಳ್ದು. ಇವರು PC ಪಾತ್ರ ಮಾಡಿದ್ರು ಜಗಪ್ಪ ಇವ್ರು ಚಾಮರಾಜನಗರ ಬೆಲ್ಟಲ್ಲಿ ಬರೋದು, ಸೊ ಇವ್ರಿಗೆ ಆ ಭಾಷೆ ಬರುತ್ತೆ. ಸೊ ಅದರಲ್ಲಿ ತುಂಬ ವಿಷಯಗಳು ನಡೆಯುತ್ತೆ ಒಂದು ದಿನದಲ್ಲಿ, ಒಂದು ನೈಟಲ್ಲಿ. ಅಷ್ಟೆಲ್ಲ ನಾವು ಪ್ಯಾಕ್ ಮಾಡಿದ್ದೀವಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಸೆಪ್ಟೆಂಬರ್ 5ಕ್ಕೆ ನನಗೆ ತುಂಬ ಪರ್ಸ್ನಲಿ ಇಷ್ಟವಾದಂಥ ಒಂದು ಸಿನಿಮಾ, ಬಹಳಷ್ಟು ಸಿನಿಮಾ ರಿಲೀಸ್ ಆಗ್ತಿದ್ದಾವೆ, ಬಟ್ 7 ಮಲೆ ಅಂತಂದಾಗ ನನಗೆ ಬಹಳಷ್ಟು ಕನೆಕ್ಟಿವಿಟಿ ಫ್ಯಾಕ್ಟ್ರಿಲಿ ಕೌಂಟ್ ಆಗ್ತಾ. ಒಂದು ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ನು, ಎರಡನೇದ್ದು ಪುನೀತ್ ರಂಗಸ್ವಾಮಿ ನನ್ನ ಫೇವ್ರೇಟ್ ರೈಟರ್ ನಿರ್ದೇಶಕರಾಗಿದ್ದಾರೆ, ಮೂರನೇದ್ದು ನನ್ನ ಪ್ರೀತಿಯ ಕಲಾವಿದರು ಇವರೆಲ್ಲರೂ. ಒಂದು ರಾಣಾ, ಥ್ಯಾಂಕ್ ಯು ಸೋ ಮಚ್. ಪ್ರಿಯಾಂಕಾ ಆಚಾರ್ಯ, ಥ್ಯಾಂಕ್ ಯು ಸೋ ಮಚ್. ಜಗಪ್ಪ, ಥ್ಯಾಂಕ್ ಯು ಸೋ ಮಚ್. ಒಂದು ಕಾಂಟೆಂಟು ಅಂದರೆ ನೀವು ಆನ್ ಬೋರ್ಡ್ ಬರೋದಕ್ಕಿಂತ ಮುಂಚೆ, ಅಂದರೆ ಈಗಾಗಲೇ ಏಕಲವ್ಯ ಮಾಡಿದ್ರಿ, ಏಕಲವ್ಯ ನಂತರ ಬಹಳಷ್ಟು ಕಥೆಗಳನ್ನ ಕೇಳಿದೆ ಅಂತಂದ್ರಿ. ಒಬ್ಬ ಕಲಾವಿದನಿಗೆ ಒಂದು ಕತೆ ಒಂದು 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 ಸ್ಟ್ರೈಕಿಂಗ್ ಪಾಯಿಂಟ್ ಆಗಬೇಕಂದ್ರೆ ಒಂದು ಮೇಜರ್ ಪಾಯಿಂಟ್ನ ಅದು ಪ್ಲೇ ಮಾಡುತ್ತೆ. ಅದು ಏನಾಗಿತ್ತು 7 ಮಲೆಯಲ್ಲಿ? ಸರ್, ನಾನು ಕತೆಗಳು ಕೇಳ್ತಾ ಇದ್ದೆ, ಬಟ್ ನನಗೆ ಕತೆ ಅಂತ ಬಂದಿದ್ವಾಗ ಮೇನ್ ನಾನು ಆಡಿಯನ್ಸ್ ಆಗಿ ನೋಡೋದು. ಸೊ ನಾನು ಈ ಜಾನರ್ ಆ ಜಾನರ್ ಅಂತ ನೋಡೋಕ್ಕೆ ಹೋಗಲ್ಲ. ಜಸ್ಟ್ ಆ್ಯಸ್ ಅನ್ ಆಡಿಯನ್ಸ್ ನೋಡ್ತೀನಿ. ಆಡಿಯನ್ಸ್ ಆಗಿ ನರೇಷನ್ ಕೇಳಿದ್ವಾಗ ನನಗೆ ಬೋರ್ ಆಗಬಾರ್ದು, ಲ್ಯಾಗ್ ಆಗಬಾರ್ದು. ಜಸ್ಟ್ ಅದು ನಮ್ಮ ಆಡಿಯನ್ಸ್ ಏನು ಕೇಳುತ್ತೆ, ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೇಳುತ್ತೆ ಅಂದರೆ ಎಂಟರ್ಟೈನಿಂಗ್ ಆಗಿದ್ದರೆ ದರ್ ಹ್ಯಾಪಿ. ಅದನ್ನೇ ನಾನು ಹುಡುಕ್ತಾ ಇದ್ದಿದ್ದು. ಈ ಒಂದು ಅಟ್ ದ ಸೇಮ್ ಟೈಮ್ ಅದ್ರ ಜೊತೆ ಒಂದು ಕಂಟೆಂಟ್, ಯಾವುದೋ ಒಂದು ಒಳ್ಳೆ ವಿಷಯ ಇಟ್ಕೊಂಡು ನಾವು ಹೇಳಿದ್ರೆ ಅದು ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಈ ಕತೆ ನಾವು ಕೇಳಿದ್ವಾಗ ಅದೆಲ್ಲ ಒಂದು ಮ್ಯಾಚ್ ಆಗ್ತಾಯಿತ್ತು. ಅಂದರೆ ನನಗೆ ಏನು ಅನಿಸಿತ್ತು ಒಂದು ಕಥೆಯಲ್ಲಿ ಇರಬೇಕು ಅಂತ, ಅದೆಲ್ಲದೂ ಇತ್ತು. ಅಟ್ ದ ಸೇಮ್ ಟೈಮ್ ನನಗೆ ಪರ್ಸ್ನಲಿ ಇನ್ನೊಂದೇನು ವಿಷಯ ಇತ್ತು ಅಂದರೆ, ನನಗೆ ಅಷ್ಟೆಲ್ಲ ಕತೆ ಕೇಳ್ತಾ ಇದ್ದೆ ಅಂದಲ್ಲ, ಅದರಲ್ಲಿ ಮೇನ್ಲಿ ಎಲ್ಲ ಕಮರ್ಷಿಯಲ್ ಅಂತಲೇ ಬರೋದು. ಒಂದು ಕಮರ್ಷಿಯಲ್ ಅಂದಿದ ತಕ್ಷಣ ಬೇಸಿಕ್ಲಿ ಏನಂದರೆ ಒಂದು ಮಾಸ್ ಎಲಿಮೆಂಟು, ಒಂದು ಫೈಟ್ಸು, ಕಾಲೇಜ್ ಕತೆ, ಆ ಥರ ಎಲ್ಲ ಬರೋದು. ಬಟ್ ನಾನು ಅದೆಲ್ಲ ವರ್ಕ್ ಆಗತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನನಗೆ ಬೇಸಿಕ್ಲಿ ಇದ್ದಿದ್ದೇನೆಂದರೆ ಒಂದು ಮಣ್ಣಿನ ಕತೆ ಇರಬೇಕು, ಸೊ ದಟ್ ಎಲ್ರಿಗೂ ಈಸಿಯಾಗಿ ರೀಚ್ ಆಗಲಿ ಅಂತ, ಅಂದರೆ ಕನೆಕ್ಟ್ ಆಗಲಿ ಅಂತ. ಆಮೇಲೆ ನನಗೆ ಮೇನ್ಲಿ ಆ್ಯಸ್ ಅ ಪಾತ್ರ ನನಗೆ ಏನೋ ನಮ್ಮನೆ ಹುಡುಗ ಥರನೇ ಅನಿಸ್ಬೇಕು ಅಂತ ಇದ್ದಿದ್ದು ಮೇಯ್ನು. ಯಾಕಂದರೆ ತುಂಬ ನಾವು ಇಮಿಡಿಯೇಟಾಗಿ ಒಂದು ಕಮರ್ಷಿಯಲ್ ಮಾಸ್ ಅಂತ ಏನಂತ ಹೇಳ್ತಾರೆ, ಆ ಥರ ಏನಾದರೂ ಮಾಡಿದ್ರೆ ಅದರಲ್ಲಿ ಒಂದು ಇಮೋಷ್ನಲ್ ಕಂಟೆಂಟ್ ಆ ರೀತಿ ಇದ್ದರೆ ಅದು ಕ್ಯಾರಿ ಆಗುತ್ತೆ. ಆವಾಗ ಜನ ಕನೆಕ್ಟ್ ಆಗ್ತಾರೆ. ಸುಮ್ಮನೆ ಹೊಡೆದಾಡಿದ್ರೆ ಏನು ನೋಡಲ್ಲ. ಸೊ ಅದು ಒಂದು ಮೈಂಡಲ್ಲಿತ್ತು. ಈ ಸಿನಿಮಾಲ್ಲಿ ನೀವೀಗ ಆಲ್ರೆಡಿ ಟೀಸರೆಲ್ಲ ನೋಡಿರ್ತೀರಾ, ಅಥವಾ ಸಾಂಗ್ಸು ಬಿಟ್ಟಿದ್ದೀವಿ, ಅದನ್ನು ನೋಡಿರ್ತೀರಾ. ನಮ್ಮದು ಬೇಸಿಕ್ಲಿ ಒಂದು ಸಿಂಪಲ್ ಕ್ಯಾರೆಕ್ಟ್ರು, ನಂದಾಗಿರಲಿ ಇವ್ರದ್ದು ಆ್ಯಕ್ಚುಲಿ ಆಗಿರಲಿ, ಒಂದು ಸಿಂಪಲ್ ಕತೆ ಅನ್ನೋದಕ್ಕಿಂತ ಜಾಸ್ತಿ ಐ ಥಿಂಕ್ ರಿಯಾಲಿಟಿ ತುಂಬ ಕನೆಕ್ಟ್ ಆಗೋ ಥರ ಕತೆ. ಆಲ್ರೆಡಿ ಟೀಸರಲ್ಲೂ ನಾವು ಹೇಳಿದ್ವಿ, ಈ ಥರ ಒಂದು ಟ್ರೂ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿದ್ದೀವಿ ಅಂತ, ಒನ್ ನೈಟ್ ಕತೆ ಅಂತ. ಸೊ ಈ ಥರ ಎಲ್ಲ ಬಂದಿದ್ವಾಗ ನಮ್ಮ ಟೀಮ್ ಏನಿದೆ, ತರುಣ್ ಸರ್ ಆಗಿರಲಿ, ಪುನೀತ್ ಸರ್ ಆಗಿರಲಿ, ಇವ್ರದ್ದೆಲ್ಲ ಫಸ್ಟಿಂದ ಒಂದೇ ಒಂದು ರಿಕ್ವೈರ್ಮೆಂಟ್ ಇದ್ದಿದ್ದೇನೆಂದರೆ, ನಾವು ಈ ಕತೆನ ಒಂದು ನೈಟಲ್ಲಿ ನಡೆಯೋದು, ಒಂದು ನೈಟಲ್ಲಿ ಹೇಳ್ಕೊಂಡು ಹೋಗೋಣ. ಅಂದರೆ ಏನು ನಡೀತು, ಇವರಿಬ್ಬರು ಜೀವನದಲ್ಲಿ ಏನು ನಡೀತು ಅಂತ ತೋರಿಸ್ಕೊಂಡು ಹೋಗೋಣ. ಸುಮ್ಮನೆ ಏನೋ ಒಂದು ಕಮರ್ಷಿಯಲ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ, ಒಂದು ಸಾಂಗ್ ಅಂದರೆ ಡ್ಯಾನ್ಸ್ ಮಾಡೋದು, ಅದೆಲ್ಲ ಏನು ಇಡೋದು ಬೇಡ. ಸುಮ್ಮನೆ ಅನ್ನೆಸರಿಯಾಗಿ ಒಂದು ಫೈಟ್ ಇಡೋದು, ಹಾಗೆಲ್ಲ ಇಡೋದು ಬೇಡ. ಕಥೆಯಲ್ಲಿ ಏನಾದರೂ ಆ ಥರ ನಡೆದಿದ್ರೆ ಇವ್ರ ಜೀವನದಲ್ಲಿ, ಅದನ್ನು ತೋರಿಸೋಣ ಅಂತ ಇತ್ತು. ಸೊ ಅದು ನನಗೆ ತುಂಬ ಕನೆಕ್ಟ್ ಆಯಿತು ಸರ್. ಅಂದರೆ ತುಂಬ ಸಿಂಪಲ್ಲಾಗಿ ನಾನೊಂದು ಇದು 2004 ಟೈಮಲ್ಲಿ ನಡೆಯೋ ಕತೆ. ಸೊ ಆ ಟೈಮಲ್ಲಿ ಒಂದು ಯೆಲ್ಲೋ ಬರ್ಡ್ ಕ್ವಾಲಿಸ್ ಓಡಿಸೋ ಒಂದು ಡ್ರೈವರ್ ಕತೆ ಅಂದರೆ, ಅವನು ಯಾವ ಥರ ಇರ್ತಾನೆ, ಆವತ್ತಿನ ದಿನ ಅವನ ಜೀವನದಲ್ಲಿ ಏನಾಯಿತು, ಆ ಒಂದು ಘಟನೆ ನಡೀತು, ಅವತ್ತು ಇವ್ರ ಲವ್ ಸ್ಟೋರಿ ಏನಾಯಿತು ಅಂತ ಹೇಳಕ್ಕೆ ಹೊರಟಿರೋದಷ್ಟೇ. ಸೊ ಅದನ್ನು ನಾವು ತುಂಬ ಸಿಂಪಲಾಗಿ ಹೇಳ್ಕೊಂಡು ಹೊರಟ್ವಿ. ಸೊ ಆ ಒಂದು ಸಿಂಪ್ಲಿಸಿಟಿ ಇತ್ತು ನೋಡಿ ಹೇಳೋದು, ಅದು ನನಗೆ ತುಂಬ ಕನೆಕ್ಟ್ ಆಯಿತು. ಆಮೇಲೆ ನನಗೆ ಇನ್ನೊಂದೇನಂದರೆ, ಎಲ್ಲ ನಮ್ಮ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ, ನಮ್ಮವನು ಅಂತ ಒಂದು ಬರುತ್ತೆ, ಅವರಲ್ಲಿ ಒಂದು ಭಾವನೆ ಬರುತ್ತೆ ಅಂತ ಅನಿಸ್ತು. ಸೊ ಎಸ್, ಇದು ನನಗೆ ಕರೆಕ್ಟ್ ಒಂದು ಸೆಕೆಂಡ್ ಸ್ಟೆಪ್ ಅಂತ ನನಗನ್ನಿಸ್ತು. ಅಟ್ ದ ಸೇಮ್ ಟೈಮ್ ಇದು ಒಂದು ನೈಟಲ್ಲಿ ನಡೆಯೋದ್ರಿಂದ ಎಲ್ಲೂ ಅದು ನಾನು ಫಸ್ಟ್ ಏನು ಹೇಳಿದೆ ಅಂದರೆ, ಅದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇರಬೇಕು, ಬೋರ್ ಆಗಬಾರ್ದು ಅಂತ. ಒಂದು ನೈಟಲ್ಲಿ ನಡೆಯೋ ಕತೆ ಅಂದಿದ ತಕ್ಷಣ ನೀವು ಒಂದು ನೈಟಲ್ಲಿ
ಸಾಯಂಕಾಲದಿಂದ ಬೆಳಗ್ಗೆ ಒಳಗಡೆ ಇವ್ರ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ತೋರಿಸ್ತೀರಂದರೆ ಇನ್ ಅ ಮ್ಯಾಟರ್ ಆಫ್ 2 hours ಕಂಪ್ಲೀಟ್ ಅದು ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು. ಸೊ ಅದರಲ್ಲಿ ತುಂಬ ವಿಷಯಗಳು ನಡೆಯುತ್ತೆ ಒಂದು ದಿನದಲ್ಲಿ, ಒಂದು ನೈಟಲ್ಲಿ. ಅಷ್ಟೆಲ್ಲ ನಾವು ಪ್ಯಾಕ್ ಮಾಡಿದ್ದೀವಿ ಈ ಒಂದು ಇದರಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಹತ್ರ ಅಷ್ಟು ಡೈಲಾಗ್ಸು ಇಲ್ಲ, ಇವ್ರಿಗಾಗಿರಲಿ ನನಗಾಗಿರಲಿ. ಜಗ್ಗಪ್ಪ ಅವರು ಆಗಾಗ ಒಂದೊಂದು ಪಂಚ್ ಹೊಡಿತಾರೆ, ಬಟ್ ಅಷ್ಟು ಡೈಲಾಗ್ಸ್ ಅನ್ನೋದಿಲ್ಲ. ಅಂದರೆ ಜಸ್ಟ್ ಅಷ್ಟು ಫಾಸ್ಟ್ ಪೇಸ್ಡ್ ಆಗಿದೆ ಇದು. ಬ್ಯಾಕ್ ಟು ಬ್ಯಾಕ್ ಒಂದು ಈ ಒಂದು ಸಮಸ್ಯೆಯಿಂದ ಆಚೆ ಬಂದರೆ ಇನ್ನೊಂದೇನೋ ಆ ಥರ ಕಂಟಿನ್ಯೂ ಆಗಿ ಏನೋ ಒಂದು ಆಗ್ತಾನೆ ಇರುತ್ತೆ. ಸೊ ತುಂಬ ಫಾಸ್ಟ್ ಪೇಸ್ಡ್ ಆಗಿದೆ ಅದು. ಡೈಲಾಗ್ಸ್ ಇದ್ರೂ ಜಸ್ಟ್ ಒಂದು ನಾವೇನು ಹೇಳ್ತೀವಿ, ಒಂದು ಇನ್ಫಾರ್ಮೇಷನ್ ಕೊಡೋ ಥರ ವಿಷಯ, ಅಂದರೆ ನಮ್ಮ ಆಡಿಯನ್ಸಿಗೆ ಅರ್ಥ ಆಗೋ ಥರ, ಓಕೆ ಇದು ಯಾಕಾಯಿತು ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಸಮ್ಟೈಮ್ಸ್ ನಾವು ಕ್ಲಾರಿಟಿ ಕೊಡೋಕ್ಕೆ ಒಂದು ಡೈಲಾಗ್ ಇಡಬೇಕು, ಆ ಥರ ಇತ್ತು. ಸೊ ಇದು ನನಗೆ ತುಂಬ ಕನೆಕ್ಟ್ ಆಯಿತು. ಸೊ ಐ ಥಾಟ್ ದಿಸ್ ಇಸ್ ದ ರೈಟ್ ಸ್ಟೆಪ್ ಅಂತ ನಾನು ಇದಕ್ಕೆ ಕಾಲಿಟ್ಟೆ. ಅಂದರೆ ತುಂಬ ಬ್ರೀಫ್ ಮಾಡಿದ್ರಿ. ಅಂದರೆ ಏನೆಲ್ಲ ವಿಷಯನ ನನ್ನ ಸಿನಿಮಾ ಹೇಳುತ್ತೆ, ಏಳುಮಲೆ ಅನ್ನುವಂಥದ್ದು ಏನೆಲ್ಲ ಹೇಳುತ್ತೆ ಅಂತ ಹೇಳಿದ್ರಿ. ಪ್ರಿಯಾಂಕಾ, ಅಂದರೆ ಪರ್ಸ್ಪೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ, ಬಿಫೋರ್ ಮಹಾನಟಿ, ಆಫ್ಟರ್ ಮಹಾನಟಿ ಆ್ಯಂಡ್ ಬಿಫೋರ್ ಎಂಟ್ರಿಂಗ್ ಆನ್ ಬೋರ್ಡ್ ಏಳುಮಲೆ, ಆ ಮೈಂಡ್ಸೆಟ್ ಹೇಗಿದೆ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ಹ್ಯೂಮನ್ ಬೀಯಿಂಗ್ ಆಗಿ ನಿಮಗೆ? ಮೈಂಡ್ಸೆಟ್ ಹೇಗಿದೆ ಅಂದರೆ ಸರ್, ಇವಾಗ ಮಹಾನಟಿಯಲ್ಲಿದ್ದಾಗ ಅದೊಂದು ನಮಗೊಂದು ಚಾಲೆಂಜ್. ಇಲ್ಲಿ ಹೇಗೆ ಫಸ್ಟ್ ಒಂದು ವೀಕ್ ಆದಮೇಲೆ ಇನ್ನೊಂದು ವೀಕ್ ನಾವು ಹೇಗೆ ಮಾಡಬೇಕು ಅಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಅವು ಎಲ್ಲರೂ ಅಲ್ಲಿ ಕಾಂಪಿಟೇಟರ್ಸ್ ಇದ್ದರು, ಒಬ್ರಿಗಿಂತ ನಾವು ಚೆನ್ನಾಗಿ ಮಾಡ್ಬೇಕು ಅನ್ನೋದಿದ್ದು. ಇವಾಗ ಏನಾಗಿದೆ ಅಂದರೆ ಇವಾಗ ಕಾಂಪಿಟೇಷನ್ ಅಂತ ಇಲ್ಲಿಲ್ಲ. ಆ್ಯಂಡ್ ಅಷ್ಟೆಲ್ಲ ಕಲ್ತಿದ್ದೀವಿ ಮಹಾನಟಿಯಲ್ಲಿ. ಈಗ ಏಳುಮಲೆ ಸಿನಿಮಾ ಅಂತ ಬಂದಾಗ ನಂದು ಒಂದು ಕ್ಯಾರೆಕ್ಟರ್ ಇದೆ ರೇವತಿ ಅನ್ನೋದು, ಅದನ್ನು ನಾನು ಫುಲ್ಫಿಲ್ ಮಾಡಬೇಕು, ಅದನ್ನು ನಾನು ನೀಟಾಗಿ ಜನಕ್ಕೆ ತೋರಿಸ್ಬೇಕು. ಆ್ಯಂಡ್ ಆ ಪಾತ್ರಕ್ಕೆ ನಾನು ಜೀವ ತುಂಬಬೇಕು. ಲೈಕ್ ರೇವತಿ ಅನ್ನೋ ಕ್ಯಾರೆಕ್ಟರ್ಗೆ ಅಷ್ಟೇ ನನ್ನ ತಲೆಯಲ್ಲಿರೋದು. ಇದರಲ್ಲಿ ಕಾಂಪಿಟೇಷನ್ ಆಗಿರಲಿ ಈ ಥರ ಎಲ್ಲ ಬಂದಿಲ್ಲ. ಆವಾಗಿನ ಮೈಂಡ್ಸೆಟ್ ಬೇರೆ ಇತ್ತು. ಆ್ಯಂಡ್ ಏಳುಮಲೆ ಸಿನಿಮಾ ಅಂತ ಬಂದಾಗ, ಇಂಡಸ್ಟ್ರಿ ಅಂತ ಬಂದಾಗ ಬೇರೆ ಮೈಂಡ್ಸೆಟ್ಟಲ್ಲಿ ಇದ್ದೀವಿ ಇವಾಗ. ನನಗೆ ಅಂದರೆ ಜಗ್ಗಪ್ಪ ಪರ್ಸ್ನಲ್ ಕನೆಕ್ಟ್ ಆಗೋದು ಅಂದರೆ ಅಂದರೆ ನಾವು ಕಲಾವಿದರಾಗಿ ಬಹಳ ಸ್ಟ್ರಗ್ಲಿಂಗ್ ಪಾಯಿಂಟಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿರ್ತೀವಿ. ಬಟ್ ಅದು ರಿಲೀಸ್ ಬಂದಾಗ ತುಂಬ ಬ್ಯಾಕ್ ಟು ಬ್ಯಾಕ್ ಬಂದಾಗ ತುಂಬ ಬಿಸಿ ಇದೀವಿ ಅನ್ನೋಂಥ ಫೀಲ್ ಬರುತ್ತೆ. ಬಟ್ ಕಲಾವಿದರು ನಿರಂತರ ಫೈಟ್ ಮಾಡ್ತಾನೆ ಇರ್ತಾರೆ. ಆ ಫೈಟಿಂಗ್ ರೇಸಲ್ಲಿ ಜಗ್ಗಪ್ಪ ಇದ್ದಾರೆ. ಹಂಗೇನಿಲ್ಲ ಸರ್. ಅಂದ್ರೆ ಒಂದೇ ಸರಿ 2-3 ಸಿನಿಮಾಗಳು ರಿಲೀಸ್ ಆಗೋದು ಬೇರೆ ವಿಚಾರ. ಬಟ್ ಅದಕ್ಕೋಸ್ಕರ ತುಂಬಾ ಟೈಮ್ ಕೊಟ್ಟಿರ್ತೀರಲ್ಲ ನೀವು? ಹೌದೌದು, 8 ವರ್ಷ ಸರ್ ಅಲ್ವಾ? ಆಕ್ಚುಲಿ ಈಗ ಅಂದೊಂದಿತ್ತು ಕಲಾ ಸಿನಿಮಾನು 3 ವರ್ಷದ ಹಿಂದೆನೆ ಕೊರೋನಾ ಟೈಮಲ್ಲಿ ಮಾಡಿದ್ದಿತ್ತು. ಅದು ಈಗ ಸಡನ್ ಆಗಿ ಈ ತಿಂಗಳು ರಿಲೀಸ್ ಆಯ್ತು. ಏಳುಮಲೆ ಸಿನಿಮಾ ಒಂದು 3 months ಬ್ಯಾಕ್ ನಾವು ಶೂಟ್ ಮಾಡಿದ್ದು, ಬೇಗ ರಿಲೀಸ್ ಆಗ್ತಾ ಇದೆ. ನಮ್ದು ಅದೃಷ್ಟ. ಈಗ ಒಂದು 8 ವರ್ಷದಿಂದ ರಿಯಾಲಿಟಿ ಶೋ ಮಾಡ್ತಾ, ಜೊತೆಗೆ ನಾವು ಏನೇ ಆದ್ರೂ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ಳೋದೊಂದು ದೊಡ್ಡ ಕನಸಿರುತ್ತೆ. ಅದಕ್ಕೆ ಆದಂಥ ಒಂದಷ್ಟು ಹುಡುಕಾಟ ಇರುತ್ತೆ, ಅದಕ್ಕೆ ಆದಂಥ ಒಂದಷ್ಟು ಬೇಡಿಕೆಗಳಿರುತ್ತೆ. ಅದನ್ನೆಲ್ಲ ನಾವು ಕೇಳ್ಕೊಂಡು ಗುರುತಿಸಿ, ಸರ್ ನಮ್ಗೊಂದು ಚಾನ್ಸು ಅಂತ ಕೇಳ್ತಾ ಅದರಲ್ಲೂ ಒಂದಷ್ಟು ಸೆಲೆಕ್ಟಿಗೆ ತರುಣ್ ಸರ್ಗೆ ನಾನು ಕೇಳಿ, ತರುಣ್ ಸರ್ ಈ ಸಿನಿಮಾಗೆ ನನ್ನ ಸೆಲೆಕ್ಟ್ ಮಾಡಿ ಕರೆದಾಗ ಆದಂಥ ಖುಷಿಗಳು ಹಂಗೆ ಈಗ ಒಂದಾಗೊಂದು ಬರ್ತಾ ಇದೆ ಅಷ್ಟೇ. ಅದನ್ನು ಬಿಟ್ಟು ಇದು ಬಹಳ ಖುಷಿ. ಅಂದರೆ ಕಲಾವಿದರಿಗೆ ಇದು ಈ ಥರದ್ದು ಆದಾಗ ಎನರ್ಜಿ ಫ್ಲೋ ಡಬಲ್ ಆಗುತ್ತೆ. ಆ್ಯಕ್ಚುಲಿ ಸರ್, ಸಿನಿಮಾಗಳನ್ನ ಮಾಡಬೇಕು, ಬಹಳಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂತ ಆ್ಯಸ್ ಅ ಮೇನ್ ಲೀಡ್ ಆಗಿ ರಾಣಾಗಿ ಅಂದರೆ ಬಹಳಷ್ಟು ಕಥೆಗಳನ್ನ ಕೇಳಿದ ನಂತರ ಸಿನಿಮಾಗಳು ಮಾಡೋದಕ್ಕೆ ಮನಸ್ಸಿರುತ್ತೆ ಅವರಿಗೆ. ಬಟ್ ಅದಕ್ಕೂ ಒಂದು ನಿಗದಿತ ಒಂದು ಸಮಯ ಬರಬೇಕು. ಅದು ಮೋಸ್ಟ್ಲಿ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಅಂತ ಆಗಿರುತ್ತೆ, ಪುನೀತ್ ರಂಗಸ್ವಾಮಿ ಡೈರೆಕ್ಷನ್ ಆಗಿರುತ್ತೆ. ನಾನು ಕಾಟೇರ ಟೈಮಲ್ಲಿ ಪುನೀತ್ ಅವ್ರನ್ನ ಮಾತಾಡಿಸಿದಾಗ ಹೇಳ್ತಾ ಇದ್ರು, ಒಂದಷ್ಟು ಬರವಣಿಗೆ ನಡೀತಾ ಇದೆ ಸರ್ ನಂದು ಅಂತ. ಅದು ಯಾವಾಗ ಒಂದು ಮೇನ್ ಡ್ರಾಫ್ಟ್ ಆಗಿ ಅದು ಒಂದು ಪೋಸ್ಟರ್ ಆಗಿ ಆಚೆ ಬರುತ್ತೋ, ಅದಕ್ಕೆ ಇಂಥವ್ರು ಹೀರೋ ಆಗ್ತಾರೆ, ಇಂಥವ್ರು ಹೀರೋಯಿನ್ ಆಗ್ತಾರೆ, ಇಂಥ ಸ್ಟಾರ್ ಕಾಸ್ಟ್ ಬರುತ್ತೆ ಅಂತಂದಾಗ ಒಂದು ವರ್ಗ ನಿರೀಕ್ಷೆ ಮಾಡೋಕೆ ಶುರು ಮಾಡುತ್ತೆ, ತರುಣ್ ಸುಧೀರ್ ಪ್ರೊಡಕ್ಷನ್ ಅಂದರೆ ಏನೆಲ್ಲ ಇರುತ್ತೆ ಅಂತ. ಈ ಸಿನಿಮಾದ ಪ್ರಾಸೆಸ್ ಅಂತ ಬಂದಾಗ ಆಲ್ರೆಡಿ ಏಕಲವ್ಯ ಮಾಡಿದ್ರಿ, ಅದ್ರ ಬಗ್ಗೆ ಸುಮಾರು ಕಥೆಗಳನ್ನ ಕೇಳಿದ್ರಿ. ಬಟ್ ಏಳುಮಲೆ ಅನ್ನುವಂಥದ್ದು ಈ ಪಾತ್ರನ ಮಾಡೋದ್ರ ಮೂಲಕ ನನ್ನ ಸಿನಿಗ್ರಾಫ್ಗೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಪರ್ಫಾರ್ಮೆನ್ಸ್ ವೈಸ್ ನನಗೆ ಸ್ಪೇಸ್ ಇದೆ ಅನ್ನುವಂಥದ್ದು ಪಾಯಿಂಟ್ ಅಲ್ಲಿ ಆದಾಗ ಚಾಲೆಂಜಸ್ ಹೇಗೆ ನಾ ಫೀಲ್ ಮಾಡಿದ್ರಿ ಪರ್ಸನಲಿ? ಅಂದರೆ ಈಗ ನಾವು ಏಕಲವ್ಯ ಮಾಡಿದ್ವಾಗ ಅದು ಕಂಪ್ಲೀಟ್ ಅದೂ ಒಂದು ಬೇರೆ ಸ್ಕೇಲಲ್ಲಿ ಮಾಡಿದ ಸಿನಿಮಾ ಇತ್ತು ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಇತ್ತು. ಅದರದ್ದಾದ ಒಂದು ಪಾತ್ರ ಇದ್ರೂ ಅದಕ್ಕೆ ಬೇರೆ ಶೇಡ್ಗಳಿತ್ತು. ಒಂದು ಸ್ಕೂಲಿಂದ ಕಾಲೇಜ್ಗೆ ಹೋಗಿ ಅವನು ಲಾಯರ್ ಆಗಿ ಆ ಥರ ಎಲ್ಲ ಒಂದು ಘಟನೆಗಳನ್ನ ಫೇಸ್ ಮಾಡಿ ಆ ಥರ ಒಂದು ಕ್ಯಾರೆಕ್ಟರ್ ಇದ್ದಿತ್ತು. ಬಟ್ ಅದು ಜಾಸ್ತಿ ಒಂದು ಕಮರ್ಷಿಯಲ್ ಎಲಿಮೆಂಟ್ ಪ್ರಕಾರನೇ ಮಾಡಿದ್ದು. ಸಾಂಗ್ಸು, ಆಮೇಲೆ
ಬೇರೆ ಶೇಡ್ಸ್ಗಳನ್ನ ಕಮರ್ಷಿಯಲ್ ಆಗಿ ತೋರಿಸಿದ್ರೇ ಅದು ವರ್ಕ್ ಆಗಿದೆ. ತುಂಬಾ ಶೇಡ್ಸ್ ಇತ್ತು ಅದರಲ್ಲಿ, ಇವನ್ ಪರ್ಫಾರ್ಮೆನ್ಸ್ ವೈಸ್ ಕೂಡ. ಹೌದು, ಬಟ್ ಇಲ್ಲಿ ನಾವು ನೋಡಿದ್ವಾಗ ಇದು ತುಂಬ ಒಂದು, ನೀವು ಪೋಸ್ಟ್ ನೋಡಿದ್ವಾಗ ಗೊತ್ತಾಗುತ್ತೆ, ತುಂಬ ಒಂದು ರಿಯಾಲಿಟಿಗೆ ತುಂಬ ಹತ್ತಿರವಾದ ಒಂದು ಕ್ಯಾರೆಕ್ಟ್ರು. ತುಂಬ ಒಂದು ಆಡಂಬರ ಅದೆಲ್ಲ ಏನು ಇಲ್ಲದೆ ಒಂದು ಸಿಂಪ್ಲಿಸ್ಟಿಕ್ ಆಗಿ ಒಂದು ರಿಯಲ್ ಲವ್ ಸ್ಟೋರಿನ ಆ ಟೈಮಲ್ಲಿ 2004 ಟೈಮಲ್ಲಿ ಹೇಗೆ ನಡೆದಿರಬಹುದು ಒಂದು ಹುಡುಗ ಮತ್ತು ಹುಡುಗಿ ಮಧ್ಯೆ. ಅಂದರೆ ಆವಾಗ ಈಗಿನ ಕಾಲ ಥರ ಏನು ಇರಲಿಲ್ಲ. ಆವಾಗ ಒಂದು ರಿಲಯನ್ಸ್ ಮೊಬೈಲ್ ಬಂದಿತ್ತು, ಅದು ನಮ್ಮ ಪೋಸ್ಟರ್ಗಳಲ್ಲೂ ಎಷ್ಟೋ ಕಡೆ ನಾವು ತೋರಿಸಿದ್ದೀವಿ. ಎಸ್, 500 ರೂಪಾಯಿಗೆ ಆವಾಗ ಬಿಟ್ಟಿದ್ರು ರಿಲಯನ್ಸ್ ಅವರು, ಆ ಒಂದು 501 ರೂಪೀಸ್ ಅನ್ಸುತ್ತೆ. ಸೊ ಅದಕ್ಕೆ ಬಿಟ್ಟು ಆ ಫೋನ್ನ ಹಿಡಿದು ನಮ್ಮದು ಕಂಪ್ಲೀಟ್ ಆ ಜರ್ನಿ ಏನಿದೆ, ನಮ್ಮ ಸಾಂಗು ಕೇಳಿರ್ತೀರ ನೀವು, ಯಾವಾಗ ಅಂತ, ನಾವು ಸೇರೋದು ಯಾವಾಗ ಅಂತ. ಸೊ ಆ ಒಂದು ಜರ್ನಿ ನಾವು ಸೇರೋಕ್ಕೆ, ಸೊ ಅದೆಲ್ಲ ಆ ಟೈಮಲ್ಲಿ ನಾವು ತೋರಿಸ್ಕೊಂಡು ಬಂದಿದ್ದು, ಅದು ತುಂಬ ರಿಯಾಲಿಟಿ ಕನೆಕ್ಟೆಡ್ ಆಗೇ ಬಂದಿದ್ವಿ. ಸೊ ಇದರಲ್ಲಿ ನಾವು ತುಂಬ ಅಫ್ಕೋರ್ಸ್ ಆ ಕ್ಯಾರೆಕ್ಟರ್ ಗ್ರಾಫು ಬೇರೆ ಥರನೇ ಇತ್ತು. ಆಮೇಲೆ ಇದಕ್ಕಾಗಿ ನಾವು ರೆಡಿ ಆಗಬೇಕಂತ ಬಂದಿದ್ವಾಗ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಆಗಿರಲಿ, ನಮ್ಮ ಪ್ರೊಡ್ಯೂಸರ್ ಆಗಿರಲಿ, ಎಲ್ಲರೂ ಹೇಳಿದ್ದು ಒಂದೇ, ತುಂಬ ಸಟಲಾಗಿ ಅಂಡರ್ ಪ್ಲೇ ಮಾಡಿಕೊಂಡೇ ಬನ್ನಿ ಇದನ್ನ. ಅದಕ್ಕಾಗಿ ನಮ್ಮಿಬ್ಬರನ್ನ ಅವರು ವರ್ಕ್ಶಾಪು ಮಾಡಿಸಿದ್ರು, ಒಟ್ಟಿಗೂ ಮಾಡಿದ್ವಿ ತುಂಬ ದಿನಗಳು ಆ್ಯಕ್ಚುಲಿ ವರ್ಕ್ಶಾಪ್ ಮಾಡಿಬಿಟ್ಟು. ಯಾಕಂದರೆ ನಾನು ಬೇಸಿಕ್ಲಿ ಒಬ್ಬ ಮೈಸೂರು ಹುಡುಗ ಆಗಿರ್ತೀನಿ, ಒಂದು ಡ್ರೈವರ್ ಆಗಿರ್ತೀನಿ. ಆ ಪಾತ್ರನ ನಾವು ತುಂಬ ಅಂಡರ್ ಪ್ಲೇ ಮಾಡಿಕೊಂಡು ತುಂಬ ನೀಟಾಗಿ ಮಾಡೋಣ ಅಂತಲೇ ನಂದಿದ್ದು ಮೇನು. ಇವ್ರು ತಮಿಳ್ ಹುಡುಗಿ ಆಗಿರ್ತಾರೆ, ಸೊ ಇವ್ರಿಗೂ ಆ ತಮಿಳ್ ಸ್ಲ್ಯಾಂಗ್ ಬೇಕಾಗಿತ್ತು. ಅಂದರೆ ಇದನ್ನ ನಾವು ಎಷ್ಟು ರಿಯಾಲಿಟಿ ಅಂದರೆ, ನನ್ನ ಮೈಸೂರು ಅಂದರೆ ಮೈಸೂರು ಭಾಷೆ, ಅದು ನಮ್ದು ಆಲ್ಮೋಸ್ಟ್ ಕಾಮನ್ ಆಗಿ ಬರುತ್ತೆ. ಇವ್ರದ್ದು ಸ್ವಲ್ಪ ಸ್ಲ್ಯಾಂಗ್ ಇತ್ತು ತಮಿಳ್ದು. ಇವರು PC ಪಾತ್ರ ಮಾಡಿದ್ರು ಜಗಪ್ಪ, ಇವ್ರು ಚಾಮರಾಜನಗರ ಬೆಲ್ಟಲ್ಲಿ ಬರೋದು, ಸೊ ಇವ್ರಿಗೆ ಆ ಭಾಷೆ ಬರುತ್ತೆ. ಸೊ ಆ ಥರ ಕರೆಕ್ಟಾಗಿ ಅದು ಆ ಒಂದು ಪ್ರಾಂತ್ಯದಲ್ಲಿ ನಡೆಯೋದು, ಮತ್ತು ಆ ಭಾಷೆನ ನಾವು ಅದನ್ನ ಎಷ್ಟಾಗತ್ತೆ ಅಷ್ಟನ್ನ ಇನ್ಕ್ಲೂಡ್ ಮಾಡಿಕೊಂಡು ಅದೇ ರೀತಿ ರಿಯಾಲಿಟಿಯಾಗೇ ಹೋಗಿದ್ವಿ. ಸೊ ಐ ಥಿಂಕ್ ನೀವು ಕೇಳಿದ ಪ್ರಶ್ನೆಗೆ, ಐ ಥಿಂಕ್ ಪರ್ಫಾರ್ಮೆನ್ಸ್ ವೈಸ್ ಎಸ್, ನೀವು ಎನಿ ಸಿನಿಮಾನ ನೀವು ನೋಡಿದ್ವಾಗ ಎಷ್ಟು ರಿಯಲ್ ಆಗಿ ಬರ್ತೀರಾ, ಅದು ನಿಮಗೆ ಪರ್ಫಾರ್ಮೆನ್ಸ್ ವೈಸ್ ನೀವು ಸಟಲ್ ಅಂಡರ್ ಪ್ಲೇ ಅಂತ ಹೇಳ್ಬೋದು. ಬಟ್ ಜನರ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಅಥವಾ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ಅದು ಜಾಸ್ತಿ ಕನೆಕ್ಟ್ ಆಗೋದು ನೀವು ಅಂದರೆ ಹೌದಲ್ವಾ ಅಂತ ಆ ಥರ ಕನೆಕ್ಟ್ ಆಗುತ್ತೆ. ಅಂದರೆ ಅಷ್ಟು ಸಟಲ್ ಅಂಡರ್ ಪ್ಲೇ ಇದ್ದಿದ್ವಾಗ. ಸೊ ಅದು ಎಲ್ಲೋ ಒಂದು ಕಡೆ ನಾವು ಅದಕ್ಕೋಸ್ಕರ ವರ್ಕ್ ಮಾಡಬೇಕು. ಬಟ್ ಅದು ಕರೆಕ್ಟಾಗಿ ಕ್ಲಿಕ್ ಆಗಿದ್ವಾಗ ದಟ್ ಪರ್ಫಾರ್ಮೆನ್ಸ್ ಇಸ್ ಸೀನ್ ಡಿಫ್ರೆಂಟ್ಲಿ. ಅಂದರೆ ಒಂದು ಸ್ಮಾಲ್ ಐ ಮೂಮೆಂಟಲ್ಲೂ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ ಅಲ್ಲಿ ಆವಾಗ. ಸೊ ಅದು ಬೇರೆ ರೀತಿಯೇ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಐ ಥಿಂಕ್ ಇಲ್ಲಿ ಎಲ್ಲರೂ ನಾವು ಕೂತಿರೋರೆಲ್ಲ ಐ ಥಿಂಕ್ ಇವಾಗವರೆಗೂ ಬಂದಿರೋ ಔಟ್ಪುಟ್ ನಮ್ಮ ಆಡಿಯನ್ಸ್ ಮುಂದೆನೂ ಏನು ಬಂದಿದೆ, ಐ ಥಿಂಕ್ ಎಲ್ಲರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಅಲ್ಲೂ ಅದೇ ರೀತಿ ಒಂದು ಪ್ಲಸ್ ಸೈನೇ ಇರುತ್ತೆ ಅಂದ್ಕೊಳ್ತೀನಿ.